ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಬೇಜಾರು, ಮನಸ್ಸಿಗೆ ನೋವು ಎಲ್ಲ ಆಯಿತು ಅಂತ ನನಗೆ ಹೇಳಿದೆ ಪ್ರೀವಿಯಸ್ ವ್ಲಾಗಲ್ಲಿ. ಅದಾದಮೇಲೆ ನಾವು ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ತುಂಬಾ ತಡ ಆಯಿತು. ಅಂದ್ಕೊಂಡಿದ್ದೆಲ್ಲ ಕೆಲಸ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರೊಳಗೆ ಅಕ್ಕನೂ ಬಂದು ಅಷ್ಟೊತ್ತಿಗಾಗಲೇ ಎಲ್ಲ ಥರ ಅಡುಗೆನೂ ಕೂಡ ಮಾಡಿಕೊಂಡು ನಾನು ಅಕ್ಕಂಗೆ ಹೇಳ್ತಾ ಇದ್ದೆ, ಅಕ್ಕ ಕೋಇನ್ಸಿಡೆಂಟ್ ಬೆಳಗ್ಗೆ ನಾನು ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ, ನೀನು ಇವಾಗ ಅದೇ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ರೀಚ್ ಆದ್ವಿ. ಒಂದಿಷ್ಟು ಬೇಜಾರಾಗಿತ್ತು ನನಗೆ. ನಾನು ಕೂಡ ತುಂಬ ಜಾಸ್ತಿನೇ ನನ್ನ ಹಸ್ಬೆಂಡ್ ಹತ್ರ ಹತ್ಕೊಂಡು ಯಾಕೆ ಈ ಥರ, ನಮಗೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಎಲ್ಲ ಬೇಜಾರು ಮಾಡಿಕೊಂಡು ಸೀದಾ ಮನೆಗೆ ಬಂದು ನೋಡಿದ್ರೆ ಅಲ್ಲಿಂದ ತುಂಬ ಹತ್ರನೇ, ಕಣ್ಣಲ್ಲಿ ನೀರು ನೋಡಿ ನಮ್ಮ ಮನೆಯವರೆಲ್ಲ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಡುಬು ಮಾಡ್ತಿದ್ಯಾ ಇವಾಗ? ಅಲ್ಲ, ಶಾವಿಗೆ ಕಡುಬು, ಕಾಳುವೆ, ಏನೇನು ಬೇಕೆಲ್ಲ ಮಾಡ್ಬಿಡ್ತೀನಿ. ಅನ್ನ, ಸಾರು. ಯಾಕೆ ಇಷ್ಟೊಂದು ನೀವೆಲ್ಲ ಗೊತ್ತಿರೋಂಥ ಕಡ್ಡೆ ಹುಳಿ ಎಲ್ಲ ಪಾಯಸ ಅಜ್ಜಿ, ಅಮ್ಮ ಪಾಯಸ ಪಾಯಸನೂ ಮಾಡಿದ್ದೆ. ಖಾರ ಕಡುಬು, ಸಿಹಿ ಕಡುಬು. ನಾನು ಯಾವತ್ತೂ ಖಾರದ ಕಡುಬು ತಿಂದೇ ಇಲ್ಲ. ಗಡ್ರೆ ಮಾಡ್ತಿರ್ಲಿಲ್ಲ ಅದನ್ನು. ಯಾಕೆ ತಿಂದಿಲ್ಲ? ನೀನು ಕಣ್ಣೆಲ್ಲ ಉದ್ಕೊಂಡವೆ ಯಾಕೆ? ಹ್ಞೂ, ಅದು ಒಂಚೂರು ಕಣ್ಣಿದೆಲ್ಲ ಜ್ವರಕ್ಕೆ. ಪ್ರೀತಿಯಿಂದ ಮಮ್ಮಿಗೆ ಒಂಚೂರು ಜ್ವರ. ಬೆಳಗ್ಗೆಯಿಂದ ಊಟ ಮಾಡಲ್ಲ ಅಂತ. ನಿಮ್ಗೆಲ್ಲರಿಗೂ ಇಂಡಿಯನ್ ನೂಡಲ್ಸ್ ಇದೆ, ನಮಗೆಲ್ಲ ನೂಡಲ್ಸ್ ಇದು ಅಲ್ಲಮ್ಮ. ಅವರೆಲ್ಲ ನೂಡಲ್ಸ್ ತಿಂತಾರೆ, ನಾವು ನೋಡಿ ಈ ಥರ ನೂಡಲ್ಸ್ ತಿಂತೀವಿ. ಶಾವಿಗೆ ಕಡುಬು ನಮ್ಮಮ್ಮ ಏನೋ ಈ ಸರಿ ಹಬ್ಬ ಸಕ್ಕ ಜೋರು. ಇವೆಲ್ಲ ಗೊತ್ತೀವಿ ಅಂದ್ರೆ ಅಡುಗೆ ಮಾಡಿದೆ. ಸಿಹಿ ಕಡುಬು ಒಂದು ಬಾಕಿ ಐತಾ? ಇದು ಸಿಹಿ ಕಡುಬಾ? ಇದು ಖಾರದ ಕಡುಬು. ಹೌದಾ? ಖಾರ ಕಡುಬು. ಇದು ಸಿಹಿ ಕಾಯಲ್ಲ. ಅದು ಪೌಡ್ರ್ ಐತೆ ನೋಡೋದು ಕಾಕಳಲ್ಲಿ. ಇದೇನು ಇದು ಮೋದಕ ಥರ ಮಾಡ್ತಿದ್ಯಾ? ನಾನು ಮೋದಕ ಥರ ಮಾಡ್ತಿದ್ದೆ, ನಮ್ಮಮ್ಮ ಕಡುಬು ಥರ ಮಾಡ್ತಿದ್ದೆ. ಹಂಗಲ್ಲ, ಕಪ್ ಥರ ಮಾಡಬೇಕು. ಅಯ್ಯೋ, ಕಪ್ ಥರನೋ ಚುಪ್ ಥರನೋ ನಮಗೆ ಬಂದಂಗೆ ಮಾಡ್ತಿದ್ವಿ. ಇವಳು ಏನು ಮಾಡಬೇಡ ಅಂತ ಗೊತ್ತಿದ್ದು. ಇನ್ನೇನು ಮಾಡಬೇಡ, ಸುಮ್ಮನೆ ನಾನೇ ಮಾಡ್ತೀನಿ ಅಂತ. ನಮ್ಮಮ್ಮ ಇಷ್ಟಾರು ಮಾಡಿತ್ತಲ್ಲ. ಇದೆಲ್ಲ ಗೊತ್ತಿದೆ. ನಮ್ಮ ಹಬ್ಬಕ್ಕೆ ಬಂದ್ಬಿಟ್ಟು ತಿಂತೀರಾ ಅವತ್ತಿಗೆ ಸಿಹಿ ಹಾಕೋಣ ಮಾಡೋದೆಲ್ಲ ಮಾಡೈತಲ್ಲ ನಮ್ಮಕ್ಕ. ತಿನ್ನು ತಗೋದು ಸಿಹಿನಾ? ಚಿಕ್ಕದು ತಗೋದು, ನಾನು ದೊಡ್ಡ ಮಾಡೋದು. ಅದು ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ? ಮಾಡಿರೋದಾ? ಆಲ್ರೆಡಿ ಬೆಂದಿರೋದು. ಈಗಲೇ ಕಮೆಂಟ್ ಅಲ್ಲಿ ಒಂದೇ ಸಮಯ ಹೇಳ್ತಾರೆ, ಹೋದಾಗೆಲ್ಲ ನಿಮ್ಮ ಅಕ್ಕ ನಿಮ್ಮ ಅಮ್ಮ ಮಾತ್ರ ಕೆಲಸ ಮಾಡ್ತಾರೆ, ನೀವು ಆರಾಮಾಗಿ ಓಡಾಡ್ತಾ ಇರ್ತೀರಿ, ನೀವೇನು ಕೆಲಸ ಮಾಡಲ್ಲ ಅಂತ. ನಾನು ಹೋಗೋದೇ ಲೇಟ್ ಅಂತ ಹೇಳಿ ನಾನೇ ಬೇಗ ಅದೇನೋ ಬರೋದು. ಈ ಸರಿ ಡ್ಯಾನ್ಸ್ ಇದ್ದಿದ್ದಕ್ಕೆ ಲೇಟ್ ಆಯ್ತು. ನಮ್ಮ ಮಮ್ಮಿ ಏನೇ ಆದರೂ 5 ನಿಮಿಷ ಮುಂಚೆನೇ ಬರುತ್ತೆ. ಕೇಳು, ಮಮ್ಮಿ ಇದ್ರೆ ಟೆನ್ಷನ್ ನಿಮ್ಮ ಡ್ಯಾಡಿನ ಅಜ್ಜಿ ಐತಿ. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ, ಅವನಿಗೆ ಫುಲ್ ಜ್ವರನಾ. ಅವ್ರು ಹಾಡು ಸೌಂಡು ಜಾಸ್ತಿ ಹಾಕ್ಬಿಟ್ಟವ್ರೆ. ಇನ್ನೂ ತಲೆನೋವು ನಮಗೆ ಕಣ ಹೆಂಗಾಗತ್ತೆ. ಅದಕ್ಕೆ ಇರು ಒಂದು ಸೈಡ್ ಕರ್ಕೊಂಡೋಗೋಣ ಅಂತ ಆ ಕಡೆ ಕರ್ಕೊಂಡೋಗಿ ಒಂದು ಸ್ಕೂಲ್ ಪ್ರಿಂಟರ್ ಬೇರೆ ಬೇಕಾಗಿತ್ತು ಮನೆಗೆ, ನೋಡೋಣ ಅಂತ. ಇವಳ್ದು ಇದೇನು ಪ್ರೋಗ್ರಾಮ್ ಇದ್ದಾಯಿತು. ಬೇರೆ ಅಮ್ಮನ ಜೊತೆ ವಾಕ್ ಮಾಡಬೇಕು. ಅದು ಮಾಡಿಬಿಟ್ಟವ್ರೆ. ರ್ಯಾಂಪ್ ವಾಕ್ ಎಲ್ಲ ಅಮ್ಮ ಮಗಳು ಮಾಡಿಬಿಟ್ಟವ್ರೆ. ನಾನು ಆ ಕಡೆ ಹೋಗ್ಬಿಟ್ಟಿದ್ದೀನಿ. ಇವಳು ಗುಳೋ ಅಂತ ಅಳ್ತಾವಳೆ. ನಾನು ಒಬ್ಳೆ ಮಾಡಿದೆ.
ನೀನ್ ಬರ್ಲೇ ಇಲ್ಲ ಅಂತ. ನನ್ಗೆ ಅವ್ರು ಹೇಳ್ಲಿಲ್ಲ ಈ ತರ ಮಾಡ್ತೀವಿ ಅಂತ. ನನ್ಗೆ ಹಂಗೂ ಕೇಳಿದೆ, ಜ್ವರ ಜಾಸ್ತಿ ಆಗ್ಬಿಟ್ಟಿದೆ, ನಾವು ಹೋಗ್ಬೇಕು ಕಳ್ಸಿ ಡ್ಯಾನ್ಸ್ ಮುಗಿತಲ್ಲ ಅಂತ. ಅವರು ಇಲ್ಲ ವೋಚರ್ ಕೊಡ್ತಾರೆ, ಏನೋ ಗಿಫ್ಟ್ ಕೊಡ್ತಾರೆ, ವೆಯ್ಟ್ ಮಾಡಿ ಅಂತ ಅಂದ್ರು. ನಾನು ಅದಕ್ಕೆ ಸರಿ ಇನ್ನೇನ್ ಮಾಡ್ತಾರೆ, ಎಲ್ಲ ಪ್ರೋಗ್ರಾಮ್ಗೆ ಕೂರ್ಸಿರ್ತಾರೆ ಅಂತ ಆ ಕಡೆ ಕರ್ಕೊಂಡು ಹೋದೆ. ಅವನ್ನ ಮಾಡ್ಬಿಟ್ಟವ್ರೆ. ಇದು ಹುಡಿಕೊಂಡ್ ಬಂದೈತೆ, ನಾನು ಸಿಕ್ಕಿಲ್ಲ. ಆ ಕಡೆಗೆ ಹೋಗ್ಬಿಟ್ಟಿದ್ದೆ. ಅಲ್ಲೊಂದು ಇದ್ರಲ್ಲಿ ಪ್ರಿಂಟರ್ ನೋಡ್ತಿದ್ದೆ. ಫೋನ್ ಇಸ್ಕೊಂಡು ಹೇಳಿದ್ರೆ ಫೋನ್ ಮಾಡ್ಬೇಕು. ಫೋನ್ ಮಾಡಿಲ್ಲ, ಇದಕ್ಕೆ ನಂಬರ್ ಇಸ್ಕೊಂಡು. ಅವ್ರು ಕರೀತಾರೆ ಎಲ್ಲ ಪೇರೆಂಟ್ಸ್ ಹೋದ್ರಲ್ಲ. ಇವಾಗ ಮಾಡ್ರಿ, ವಿಡಿಯೋ ಮಾಡ್ತೀನಿ. ಅಯ್ಯೋ ಒಂದೇ ಸಮ ಹತ್ಕೊಂಡು ನಾನು ಏನ್ ಹೇಳಿ ಇವಾಗ. ಅವ್ನ ತಲೆನೋವು, ಕಣ್ಣೀರು ಸಖತ್, ಕಣ್ಣಲ್ಲಿ ನೀರು ಲೋಲ ಅಂತಿದ್ದು. ಸೌಂಡ್ ಏನೋ ಅವ್ನಿಗೆ ಜಾಸ್ತಿ ಆಗ್ತಾರೆ, ಡಿಸ್ಟರ್ಬ್ ಆಯ್ತದೆ ಅಂತ ಆ ಕಡೆ ಕರ್ಕೊಂಡು ಹೋಗುತ್ತೆ. ನಮಗೂ ಈ ಬೆಳಗ್ಗೆಯಿಂದ ಅಕ್ಕ ಬಳೆ ಗೊತ್ತಾ? ನನಗೆ ಕೊಡ್ಸಿದ್ದೇನೆ ಅಂತ ಗೊತ್ತಾ? ಅಲ್ಲ, ನೀನ್ ನನ್ನ ಬಾಣಂತಿ ಬಸ್ರಿ ಗ್ರೀನ್ ಕಲರ್ ಅಲ್ವಾ ಕೊಟ್ಟಿದ್ದೆ? ಅದೇ ಹೇಳಿದ್ದು. ಸೇಮ್ ಡಿಸೈನ್ ಪರ್ಪಲ್ ಕಲರ್. ಸ್ಟ್ಯಾಂಡ್ ಇದೆಯಾ? ನೀನ್ ಇದೇ ತರ ತಾನೇ ಹಸಿರು ಕಲರ್ ಕೊಡ್ಸಿದ್ವಿ. ಇನ್ನೂ ನನ್ನ ಹತ್ರ ಹಸಿರು ಕಲರ್ ಕೊಡ್ಸಿದ್ದೇನೆ. ನಮ್ಮ ಅನೀಶು ಪ್ರೀತಮ್ಗೋಸ್ಕರ ಏನಾದ್ರೂ ಒಂದ್ ಪಾಪ ಅವನ ಹತ್ರ ಈಗ ಚಿಕ್ಕ ಮಕ್ಳಿಗೆ ಗೊತ್ತಿರತ್ತಲ್ಲ ಬುದ್ಧಿ, ಆಟ ಆಡೋ ಸಾಮಾನು ಅದು ಇದು. ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಬಾಲ್ ಎಲ್ಲ ತಗೊಂಡ್ ಬಂದಿಲ್ಲ. ಸರಿ ಅವ್ರ ಫ್ರೆಂಡ್ ಯಾರೋ ರಿಂಗ್ ಕೊಟ್ಟಿದ್ದಾರೆ, ಆ ರಿಂಗ್ ತಗೊಂಡ್ ಬಂದಿದ್ದಾನೆ, ಪ್ರೀತಮ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಅನಿ ಸಿಕ್ತು ನಿನ್ ಸೀಕ್ರೆಟ್ ರಿಂಗು. ಅಮ್ಮ ನೋಡಮ್ಮ ಕುಣಿತಾಳೆ. ಫುಲ್ ಅಲ್ಲಾಡ್ಬಿಟ್ಟಿದ್ದ. ದುಡ್ಡು ತಂದನ. ಓ ರಾಕಂಗ್ ಗೌರಿ ಹಬ್ಬಕ್ಕೆ ಮಮ್ಮಿ ಶೂ ಹೇಳ್ಬಾರ್ದು, ಎಲ್ಲ ಸೀಕ್ರೆಟ್. ಓಕೆ. ಓ ರಾಗಿ ಕಟ್ತಾರೆ ಅಂತ. ಕೊಡ್ಬೇಕು ನಾನು ದುಡ್ಡು ಕೊಡು ಅಂತ. ನೋಡ್ದ ಚಿಕ್ಕ ಮಗಿಗೆ ಎಷ್ಟು ಬುದ್ಧಿ ಬಂದೈತೆ. ಹೊಸ್ದಾಗ್ ನೋಡು. ಹೌದೇನಪ್ಪ, ಅತ್ತನ ದುಡ್ಡು ತಂದ. ಏ ನಮ್ಮ ಹುಡುಗಂಗೆ ಇವಾಗ ಬಂತು ಜೀವ. ಫುಲ್ಲು ಗೊಂಬೆ ತರ ಕುತ್ಬಿಟ್ಟ ನಮ್ಮ ಬೆಳಗ್ಗೆನ. ಒಂಚೂರು ಅಲ್ಲಾಡಿಲ್ಲ. ಇವಾಗ ಒಂಚೂರು ಮೈಯೆಲ್ಲ ತಣ್ಣಗಾಗಿ ಅಣ್ಣ ನೋಡಿದ್ನಲ್ಲ, ಈಗೆಲ್ಲ ಹೋಯ್ತು. ಎಲ್ಲ ಕಾಲ್ ಬೇರೆ ಅಲ್ಲಾಡ್ತದೆ. ರಾಖಿ ಕಟ್ಟಿರೋದು ಪ್ರಗತಿ. ನೋಡ ಪಾಪ ನಮ್ಮ ಅನೀಶ್ ಅಕ್ಕ ರಾಖಿ ಕಟ್ತಾರೆ ಅಂತ ದುಡ್ಡು ಸೇರಿಸಿ ತಗೊಂಡ್ ಬಂದ್ರು ಡ್ಯಾಡಿ ಹತ್ರ. ಅಲ್ಲಿ ಚಿಕ್ಕ ಊಟ ಕ್ಲಾಸೆ ತೆಗೆದ್ಬಿಟ್ಟ. ನಮ್ಮ ಮನೇಲಿ ಹೊಸ ಬಟ್ಟೆ ಅವನದನು. ಹತ್ತು ಐಸ ಸಿರಿ, ನೀನ್ ಯಾಕೆ ಯಾವಾಗ್ಲೂ ರೂಮಲ್ಲಿ ಊಟ ಮಾಡ್ತೀಯ? ಇದ್ರಲ್ಲಿ ಎಷ್ಟು ಇಕ್ಬಿಡ್ತೀಯಾ? ಎಷ್ಟಾದ್ರೂ ಇಕ್ಬೋದು. ಒಂದೇ ಸರಿ ಜಾಸ್ತಿ ಮಾಡ್ಬೋದಂತ. ಎಲ್ಲ ಇಡ್ಲಿ ಪತ್ಲೆಲ್ಲ ಮಾಡ್ಬೋದು ತಾನೆ ಸ್ವಲ್ಪ ಆದ್ರೆ? ಮಾಡ್ಬೋದು. ನಾವ್ ಯಾವತ್ತೂ ಮಾಡಲ್ಲ, ಹುಲ್ಲಲ್ಲೇ ಮಾಡೋದು. ಹುಲ್ಲಿಲ್ಲ ಅಂದ್ರೆ ನಮ್ಗೆ ಕಡ್ಬೇ ಬಿಡಲ್ಲ. ದೊಡ್ಡ ತಪ್ಪಲೆ ಇಕ್ಬಿಟ್ಟಿತ್ತು ಅದಕ್ಕೆ ನಮ್ಮಮ್ಮ. ಇವತ್ತೆಲ್ಲ ಸಿಕ್ಕಾಪಟ್ಟೆ ಅಡುಗೆ ಮಾಡೋರೆ. ಕಡಲೆ ಹುಳಿನೂ ಮಾಡೈತೆ, ಹೆಸರುಬೇಳೆ ಮಾಡೈತೆ, ಆಮೇಲೆ ಕೆಶ್ವೆದಂಟಿನ ಸಾಂಬಾರು ಮಾಡೈತೆ, ಕಡುಬು, ಇದೇನಿದು ಕಾಯಿ ಹಾಲು, ಹೆಸರುಬೇಳೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಅಡುಗೆ ಮಾಡಿಬಿಟ್ಟೆ. ಇದನ್ನು ಮೇಲೆ ಹಾಕೊಂಡು ತಿನ್ನೋದು. ಕಾಯಿ ಹಾಲು ಹಾಕ್ಕೊಂಡು ಅದ್ರ ಮೇಲೆ ಪೌಡರ್ನ ಹಾಕ್ಕೊಂಡು ಸಿಹಿ ಕಡುಬು, ಖಾರ ಕಡುಬು. ಹಬ್ಬಡಿ ಇವತ್ತು ಹಬ್ಬದ ಕಳೆ ಬಂದಿದೆ ನಮ್ಮ ಮನೆಗೆ. ಅಮ್ಮ ಕಡುಬು ತಿನ್ನಲ್ವಂತೆ, ಮನೆಗೆ ಕೊಟ್ಟು ಕಳಿಸ್ಬಿಡು. ಅಲ್ಲಿ ತಿನ್ಕೊಂಡು ಒಂದೊಂದು ಕೊಡೋ, ಒಂದು ಸಿಹಿ ಕಡುಬು, ಒಂದು ಖಾರ ಕಡುಬು ಕೊಡೋ. ತಿನ್ನಲ್ಲ ಕಣಮ್ಮ. ಒಂದು ಕೊಡೋ, ಒಂದೇ ಅಂತ ತಿನ್ನಕ್ಕಾಗಲ್ಲ. ನಿಂದ ಬೆಳಗ್ಗೆ ಬಂದ ಗಾಡಿಲಿ ಬಾಬಾ ಕ್ರಿಕೆಟ್ ನೋಡ್ತಾರೆ ಇಲ್ಲ ಕಣಪ್ಪ ನೋಡಿಲ್ಲ. ಅವ್ರೇನು ಇಂಡಿಯಾ ಬಂತಂದ್ರೆ ಇಂಡಿಯಾದವ್ರೆ ಐ ಟೀಮ್ ಮಾಡ್ಕೊಂಡು ಆಡ್ತಾವ್ರೆ. ಇಂಡಿಯಾ ಎ ಟೀಮು ಬಿ ಟೀಮು. ಏನಂತ ಬರೀತೀಯಾ? ಏನಂತ ಬರೀತೀಯ? ಮಠದಲ್ಲಿ ಸಿಗ್ತದಲ್ವೇ ನಮ್ಮ ಅದೆಂತ ಇಲ್ಲ ಪೂಜೆ ಮಾಡ ಸತ್ಯಧರ್ಮ ರಥಾಯ ಚ ಭಜತಾಂ ನೋಡಿ ನಮ್ಮಮ್ಮ ನಮ್ಮ ತಮ್ಮನಿಗೋಸ್ಕರ ಯಾವಾಗ ಎಂತ ಬುಕ್ ಕೊಡ್ಸಿದ್ದಾರೆ ಅಂತ ಬರ್ದವನಲ್ಲಮ್ಮ. ಅದೇನು ಶ್ರದ್ಧೆ ಭಕ್ತಿಯಿಂದ ಬರೀ. ಗುರುವಾರ ಬರೀತೀಯ? ಮುಗಿಸ್ಬಿಡ, ನಾನು ಆತ್ರದಲ್ಲಿ ಬರಿಬೇಡ.
ಇದು ವಾಪಸ್ ತಗೊಂಡು ಅಲ್ಲಿಗೆ ಅಲ್ಲಿಗೆ ಕೊಡ್ಬೇಕು, ಅವರೇ ಇಸ್ಕೊಂತಾರೆ. ಎಷ್ಟು ಈ ಬುಕ್ಕಿಗೆ? 20 ರೂಪಾಯಿ ಅಷ್ಟೇ. 108 ಕೋಟಿ. ಪ್ರಗತಿ ಒಂದು ತಗೊಂಡೋಗಿ ಬರೀತೀನಿ ಅಂತ ಬರಲಿಲ್ವಾ? ಬರ್ದೈತೆ, ಪೂರ್ತಿ ಬರ್ಲಿಲ್ಲ. ಪೂರ್ತಿ ಬರ್ದಿಲ್ಲ. ಅವಳು ಕನ್ನಡ ಬರಲ್ವಲ್ಲ, ನಿಧಾನ. ಇಷ್ಟೊಂದು ಕರ್ಲಿ ಹೆಂಗಕ್ಕ? ನನ್ಗಾದ್ರೂ ಇದ್ದಿದ್ರೆ ಚೆನ್ನಾಗಿತ್ತು. ನಮ್ಗೆ ವೇವಿ ಏರ್, ಪ್ರಗತಿಗೂ ಹಂಗೇನೆ. ಚೆನ್ನಾಗದಲ್ವೇ ನಮ್ಮ ಡ್ರೆಸ್ಸು? ಕೆಂಪು ಕಲರ್ ಅಲ್ವಾ, ಅದಕ್ಕೆ 1200. ಬ್ಲೂ, ಹಸ್ರು. ಆದರೆ ರೆಡ್ಡೇ ಹೇಳಿದವರು, ಪರ್ಟಿಕ್ಯುಲರ್ ರೆಡ್ಡೇ ಬೇಕು ಅಂತ. ಹಾಂ ವೈಟ್ ಯಾರ್ದಿತ್ತು? ರೆಡ್ ಬ್ಲೌಸು ಆಫ್. ಕೆಂಪು ಕಟ್ಕೊಬೇಕಂತೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳು ಕರೆಕ್ಟ್ ಕಟ್ಕೊಬೇಕಂತೆ. ನೀನು ಒಂದ್ ಕಿವಿ ವಾಲೆ ಚುಚ್ಚಿಸ್ಕೊಂತೀನಿ ಅಂದ್ರೆ ಹೆಂಗೆ ಬೇಡ ಅಂತದೆ. ಕಾಲಿಗೆ ಯಾಕೆ ದಾರ ಕಟ್ಟಿದ್ಯಾ ಅಂತ. ಏನಂತ ಕರಿತಿದ್ರ ಅವಾಗ ನೀನ್ ವಾಲೆ ಹಾಕಿದಾಗ? ವಾಲೆ ಮಂಜ ಅಂತಾರ ಮತ್ತೆ. ಎಷ್ಟು ವರ್ಷ ತನಕ ಬಿಟ್ಟಿದ್ದಮ್ಮ? 5 ವರ್ಷ ತನಕ ಬಿಟ್ಟಿದ್ದ. ಓ, ಎಂಗೇಜ್ಮೆಂಟ್ ಆಯ್ತು. ಅಮ್ಮ ಅವನು ಉಂಗ್ರ ಎಲ್ಲ ಹಾಕ್ಸ್ಕೊಳ್ಳಲ್ಲ ಬಿಡು. 5 ವರ್ಷ ತನಕ. ಒಲೆ ಮಂಜ ಅಂತಾರೆ ಎಲ್ಲಾರು ಅಂತ ಸ್ಟೋನ್ ತರ. ಇಲ್ಲ ನಮ್ಮ ಪಾಪ ಇಕ್ಕೋನಲ್ಲ ಆತರ ಒಲೆ. ನಮ್ಮಮ್ಮ ಮತ್ತೆ ಇಕ್ಕಕ್ಕ ಗಂಡು ಹುಡ್ಗ ಮತ್ತೆ ಇಕ್ಕಕ್ಕಾಗಲ್ಲ ಅಂತ. ಅನಿಶಂಗ ಅಕ್ಕ, ಇದು ನಮ್ಮ ಅಮ್ಮನ ಟ್ಯಾಲೆಂಟ್. ಪ್ರೀತಮ್ಗೆ ಇದೊಂದು ದಾರ ಕಾಲಿಗೆ. ಅವನೇ ತೋರಿಸ್ತಾನೆ ನೋಡೋನ್ ಬಾ ಕಾಲ. ಇಲ್ಲ ನೋಡು ಬೇಡ. ಓ ಇದು ನೆಕ್ಸ್ಟ್ ಡೇ ದಿನದ ವ್ಲಾಗ್ ಆಗಿರುತ್ತೆ. ಇದು ಪ್ರಗತಿಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟಿದ್ರು. ನಮ್ಮ ಮನೆ ಹತ್ರ ಎಲೆಗಳೆಲ್ಲ ಸಿಗ್ತಾ ಇರಲಿಲ್ಲ ಜಾಸ್ತಿ. ಸೊ ಅಮ್ಮ ಮನೆ ಹತ್ರ ಹೋದರೆ ಎಲೆಗಳೆಲ್ಲ ಜಾಸ್ತಿ ಸಿಗುತ್ತೆ, ನನಗೆ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಎಲೆ ಎಲ್ಲ ಕಟ್ ಮಾಡಿಕೊಂಡು, ಅಂದರೆ ಈಗ ನಾವು ಎಲ್ಲ ಮಾಡಿದ್ವಿ ಇದನ್ನೆಲ್ಲ ಆವಾಗ. ಸರಿ ಅಂತ ಹೇಳ್ಬಿಟ್ಟು ಇದು ನೆಕ್ಸ್ಟ್ ಡೇ ಶನಿವಾರ ಗಣೇಶನ ಹಬ್ಬ ಆಯ್ತಲ್ಲ, ಭಾನುವಾರ ವ್ಲಾಗ್ನ ನಾವು ಕಂಟಿನ್ಯೂ ಮಾಡಿದ್ವು. ಇನ್ನು ಎಲ್ಲರೂ ಅವ್ರವ್ರ ಮನೆಗೆ ಹೊರಡಬೇಕು. 3 ದಿನ ಆಯಿತು, ಶನಿವಾರ ಭಾನುವಾರ. ಮತ್ತು ಇದು ನಾನು GKVK ಹೆಬ್ಬಾಳದಲ್ಲಿ ರೋಸ್ ತೊಗೊಂಡು ಬಂದಿದೆ ಗೊತ್ತಾ, ಆವಾಗ ಅದರಲ್ಲಿ ಒಂದು ಹೂವು ಬಿಡ್ತಾಯಿದೆ. ಇವಾಗ ಮಿಕ್ಕಿದೆಲ್ಲ ಚಿಗುರು ಕೂಡ ಬಂದಿದೆ, ಚೆನ್ನಾಗಿ ಬರ್ತಾಯಿದೆ. ನಾವು ಹಾಕಿದ ಎಲ್ಲ ಗಿಡಗಳು ನಾನು ಹಾಕಿಲ್ಲ, ಅಮ್ಮ ಹಾಕಿದ್ದು ತಂದುಕೊಟ್ಟಿದ್ದು ಎಲ್ಲನೂ ಚೆನ್ನಾಗಿ ಬಂದಿದೆ. ಅಮ್ಮನಿಗೆ ತುಂಬ ಹುಷಾರೇ ಇರಲಿಲ್ಲ ಪಾಪ. ಅವರು ಇದು 3-4 ದಿನದ ಮುಂಚೆಗೇ ಫುಲ್ಲು ಅವರು ಹಿಂಗೆ ಕೆಮ್ಮು ನೆಗಡಿ ಅಂತ ಹೇಳಿ ಮಲಗಿದ್ರು. ಕೆಲಸ ಜಾಸ್ತಿ ಐತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಅಕ್ಕ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹಾಂ, ಇವತ್ತು ನಾವು ಅಮ್ಮ ಮನೇಲಿದ್ದೀವಿ. ಏನಂದ್ರೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದೆ, ನಿನ್ನೆಯ ವ್ಲಾಗ್ನ. ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿದ್ವಿ. ಇವತ್ತು ಸಂಡೇ ಅಲ್ವಾ, ಊಟ ಎಲ್ಲ ಮಾಡಿ ಸ್ವಲ್ಪ ಫ್ರೀ ಟೈಮ್ ಹಾಗೆ ಕೂತ್ಕೊಂಡ್ವಿ. ಇನ್ನು ಸಂಜೆ ಅಕ್ಕನೂ ಹೊರಡ್ತಾರೆ, ನಾವು ಹೊರಡ್ತೀವಿ. ಆಮೇಲೆ ಏನಂತ ಅಂದರೆ, ಲಾಸ್ಟ್ ಟೈಮ್ ನಮ್ಮ ಅಜ್ಜಿ ಮನೆಗೆ ಬಂದಿದ್ರಲ್ವ, ಅವಾಗ ಅಜ್ಜಿ ಹೊರಟ್ರು, ನಾನು ವಿಡಿಯೋ ಹಾಕಿದ್ದೆ. ಸುಮಾರು ಜನ ಕಮೆಂಟ್ ಮಾಡಿ ಅಜ್ಜಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ, ಅಜ್ಜಿ ಇರಬೇಕಿತ್ತು ಅಂತೆಲ್ಲ ಹೇಳಿದ್ರಲ್ಲ. ನಾನು ಫೋನ್ ಮಾಡಿದ್ದೆ, ಅಜ್ಜಿ ನೋಡಜ್ಜಿ ತುಂಬ ಜನ ನಿನ್ಗೋಸ್ಕರ ಕಮೆಂಟ್ ಮಾಡಿದ್ರು, ಅಜ್ಜಿ ಇಷ್ಟು ಬೇಗ ಹೊರಟೋದ್ರಲ್ಲ, ಇರಬೇಕಿತ್ತು ಅಂತ ನಾನಂದರೆ ನಮ್ಮ ಅಜ್ಜಿಗೆ ಈ ವಿಡಿಯೋ ಯೂಟ್ಯೂಬು ಇದು ಹೆಂಗಾಗುತ್ತೆ ಇದೇನು ನಿಜವಾಗ್ಲೂ ಗೊತ್ತಿಲ್ಲ. ಫೋನ್ ಮಾಡಂಗೆ ಅಂದಿದ್ದಕ್ಕೆ ನಾನು ಅಷ್ಟೊಂದು ದಿನ ಅಲ್ಲೇ ಇದ್ದೆ, ಒಬ್ರು ಬಂದು ಮಾತಾಡಿಸ್ಲಿಲ್ಲ. ಇವಾಗೆಲ್ಲ ಕೇಳ್ತಾರ ನಾನು ಹೋಗಿದ್ದೀನಿ ಅಂತ ಇದ್ರು. ಹಂಗಲ್ಲ, ಅದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತಾರೆ, ಅಂದರೆ ಅದಕ್ಕೆ ಅರ್ಥ ಆಗೇ ಇಲ್ಲ.
ಹೌದಾ, ನನ್ನ ಕೇಳಿದ್ರಾ ಅಂತ ನಗ್ತಾ ಇತ್ತು. ನಾನು ಬಂದಾಗ ಒಬ್ರು ಬರಲೇ ಇಲ್ಲ ಮಾತಾಡ್ಸಕ್ಕೆ ಅಂತ. ಮನೆ ಹತ್ರ ಅಷ್ಟು ದಿನ ಇದ್ದಲ್ಲ, ಒಬ್ರು ಬರಲೇ ಇಲ್ವಲ್ಲ ಅಂತಂದ್ರೆ ಅವ್ರು ಎಷ್ಟು ಇನ್ನೋಸೆಂಟ್. ಈ ಯುಗ ನಾವೇನು ಈ ಕಾಲದಲ್ಲಿ ಇದೀವಲ್ಲ, ಅದು ಏನು ಗೊತ್ತಾಗಲ್ಲ ನಮ್ಮ ಅಜ್ಜಿಗೆ. ಅದೇ ಒಂಥರ ಚಂದ. ಇಲ್ಲಿ ನಮ್ಮ ಅಮ್ಮ ಮನೆ ಮುಂದೆ ಮಾತಾಡಕ್ ಹೋದ್ರೆ ಈ ತರ ವೆಹಿಕಲ್ಸ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ರ ಅಂತ. ಸೊ ಮಾತಾಡಕ್ಕೆ ಆಗಲ್ಲ. ಮಕ್ಳೆಲ್ಲ ರೂಮಲ್ಲಿ ಆ ಥರ ಮನೆ ಕಟ್ಕೊಂಡು ಆಟಾಡ್ತಾ ಇದ್ದಾರೆ. ಪ್ರೀತಮ್ ಫೀವರ್ ಜಾಸ್ತಿ ಆಗೋಗಿತ್ತು, ತಾಯ್ತಾ ಕಟ್ಸಿದ್ವಿ. ಆದರೂ ಕೂಡ ಯಾಕೋ ಕಣ್ಣೆಲ್ಲ ಒಂಥರ ಬಿಡ್ತಾ ಇದ್ದ. ಸರಿ ಆಟ ಮಾಡ್ತಾ ಇರೋದು, ಮಮ್ಮಿ ಎಲ್ಲ ಒಟ್ಟೋಗ್ತಾರ ಬಿಟ್ಟು ಅಂತ ಅವ್ನು ಇದ್ದೇನೆ ಮಾಡ್ತಾ ಇಲ್ಲ. ಕಣ್ಬಿಟ್ಕೊಂಡು ನಾನು ಹುಡುಕ್ತಾನೆ ಅವನೇ. ಹೆಂಗೋ ಮಾಡಿ ಮಲಗಿಸಿದ್ದೀನಿ ಇಲ್ಲೇ ಇವಾಗ ಕಷ್ಟಪಟ್ಟು. ಇವಾಗ ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಮನೆ ಕಡೆ ಹೊರಡೋದು. ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಮಾಡ್ತೀನಿ. ಈಗ ಅಮ್ಮ ನಮಗೋಸ್ಕರ ಅಂತ ಹಸಿರು ಬಳೆ ತಗೊಂಡು ಬಂದಿರೋದು. ಇದು ಅಕ್ಕ ಬರ್ಬೇಕಾದ್ರೆ ಗೌರಿ ಹಬ್ಬ ಅಲ್ವಾ, ಹೆಣ್ಮಕ್ಳಿಗೆ ಬಳೆ ಕೊಡೋ ಸಂಪ್ರದಾಯ ಇರುತ್ತೆ. ಸಖತ್ತಾಯ್ತು ನಿಜ, ನಂಗೆ ಇಷ್ಟ ಆಯ್ತು. ಏನೋ ಪಲ್ ತರ ಇಬ್ರದ್ದು ಒಂದೇ ಸೈಜ್, ಇಬ್ರು ಹಾಕೊಬಹುದು. ಈ ತರ ಮಿಕ್ಸ್ ಮಾಡಿ ಹಾಕೋಬೋದಲ್ಲ, ಎರಡೆರಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರು ಅದಕ್ಕೂ. ರೆಡ್ ಆ ಥರ ಎಲ್ಲ ಶೈನ್ ಇಲ್ವಾ? ಅಲ್ಲಿ ಅಂತ ಬಿದ್ದು ಅವು ಸೈಜ್ ಇರಲಿಲ್ಲ, ಇದೊಂದು ಸೈಜ್ ಇತ್ತು. ಮತ್ತು ಹಸಿರು ಬಳೆನೇ ಇರಲಿ ಅಂದ್ಬಿಟ್ಟು ಇದನ್ನು ಒಂದು ಕವರಲ್ಲಿ ಸುತ್ತ ಹಂಗೆ ಎತ್ಕೊಂಡು ಮಾತ್ರ ದಿನ ಹೋಗೋದೇ ಗೊತ್ತಾಗೋದಿಲ್ಲ. ಸರಿ ಹೆಂಗೋ ಟೈಮ್ ಕಳೆದೇ ಹೋಗುತ್ತೆ. ನಾನು ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಯಾಕೆಂದರೆ ನಾನು ಇವತ್ತು ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ, ಆಟೋದಲ್ಲೇ ಹೋಗಬೇಕಂತ. ಸಂಜೆ ಲೇಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡತ್ತೆ, ಬೇಗ ಹೊರಟ್ಬಿಡ್ತೀನಿ ನಾನು ಅಂತ ಹೇಳಿ ನಾನು ಕೂಡ ರೆಡಿ ಆದೆ. ಇನ್ನು ಅಕ್ಕ ಬಂದು ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಅವರು ಹೋಗ್ತಾರೆ. ಅಮ್ಮ ಮನೆಗೆ ತುಂಬ ಹತ್ತಿರದಲ್ಲೇ ಇರೋದು ಅಕ್ಕ. ನಾನು ಸ್ವಲ್ಪ ದೂರ ಇರೋದ್ರಿಂದ ನಾನು ಬೇಗನೆ ಮನೆ ಬಿಟ್ಬಿಟ್ಟು ಹೊರಟ್ಬಿಡ್ತೀನಿ. ಪ್ರೀತಮ್ಗೆ ಜ್ವರ ಕಮ್ಮಿನೇ ಆಗಿರಲಿಲ್ಲ. ಅವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಂಗೂ ತಾಯ್ತಾ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಅಮ್ಮ ಮನೆ ಹತ್ರನೇ ಒಬ್ಬರು ಒಂದು ಮಗುಗೆಲ್ಲ ಏನೋ ಇದಾಗುತ್ತಲ್ಲ ಅದರದ್ದು ತಾಯ್ತಾ ಎಲ್ಲ ಕಟ್ತಾರೆ. ಸರಿ ಅದೇನಾದರೂ ಆಗಿದ್ರೆ ವರ್ಷ ಆಗಿದೆ ಅಲ್ಲ, 2 ವರ್ಷ, ಅದಕ್ಕೆ ಅದನ್ನು ಕಟ್ಸೋಣ ಅಂತೇಳಿ ಅದನ್ನು ಕಟ್ಟಿಸ್ಕೊಂಡು ಬಂದ್ವಿ. ಸರಿ ಏನು ಮಾಡಿದ್ರು ಅವನಿಗೆ ಫೀವರ್ ಕಡಿಮೆ ಆಗಲಿಲ್ಲ. ಅದು ವೈರಲ್ ಫೀವರ್ ಅಂತ ಆಮೇಲೆ ಗೊತ್ತಾಯಿತು. ಸರಿ ಪ್ರೀತಮ್ ಪ್ರಗತಿಗೆ ಇನ್ನೂ ರಾಖಿ ಕಟ್ಟಿರಲಿಲ್ಲ ಅನೀಶಂಗೆ. ಸರಿ ಬೇಗ ರಾಖಿ ಎಲ್ಲ ಕಟ್ಟಿಸ್ಬಿಟ್ಟು ಹೊರಡೋಣ ಅಂತ ಹೇಳಿ ಎಲ್ಲ ರಾಖಿಗೆಲ್ಲ ರೆಡಿ ಮಾಡ್ಕೊತಾ ಇರೋದು. ಪ್ರಗತಿಗೆ ಮತ್ತು ಅನೀಶಂಗೆ ಬಾಂಡಿಂಗ್ ಯಾವಾಗಲೂ ಅಷ್ಟೇ, ನಾನು ಹೇಳ್ತಾನೆ ಇರ್ತೀನಿ. ಅವರಿಬ್ಬರು ಅಷ್ಟು ಚೆನ್ನಾಗಿರ್ತಾರೆ. ದೂರ ಇರ್ತಾರಲ್ವ, ಹತ್ರ ಇದ್ದಾಗ ಸ್ವಲ್ಪ ಜಗಳ ಮುನ್ಸು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ದೂರ ಇದ್ದಾಗ ರಿಲೇಷನ್ಸ್ ತುಂಬ ಸ್ಟ್ರಾಂಗ್ ಆಗಿರತ್ತಲ್ವ. ಪ್ರಗತಿ ಅಂತೂ ಕಾಯ್ತಾ ಇದ್ರು ನಾನು ಯಾವಾಗ ರಾಖಿ ಕಟ್ತೀನಿ ಅಂತ ಹೇಳಿಬಿಟ್ಟು. ಅನೀಶ್ ಕೂಡ ಅಷ್ಟೇ ದುಡ್ಡೆಲ್ಲ ತೊಗೊಂಡು ಬಂದು ಅಕ್ಕ ಈ ಸರಿ ಪಕ್ಕ ರಾಖಿ ಕಟ್ತಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದ. ನಿನ್ನೆ ವ್ಲಾಗಲ್ಲೇ ನೋಡಿದ್ರಿ. ಅಂದರೆ ಲೈಫಲ್ಲಿ ಏನು ಗೊತ್ತಾ, ಆಗೋದೆಲ್ಲ ಆಗ್ತಾ ಇರುತ್ತೆ. ಕೆಲವೊಂದು ಸಂಬಂಧಗಳನ್ನ ನಾವು ಉಳಿಸ್ಕೋಬೋದು, ಕೆಲವೊಂದು ಸಂಬಂಧಗಳನ್ನ ಬಲವಂತವಾಗಿ ಉಳಿಸ್ಕೊಳ್ಬಾರ್ದು. ಬಲವಂತವಾಗಿ ಉಳಿಸ್ಕೊಳ್ಳೋದು ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ. ಬಲವಂತವಾಗಿ ಉಳಿಸ್ಕೊಳ್ಳೋ ಸಂಬಂಧಗಳು ನಿಜವಾಗ್ಲೂ ಚೆನ್ನಾಗಿರಲ್ಲ. ಏನು ಮಾಡೋದು, 4 ಜನ ನೋಡ್ತಾ ಇರಲ್ಲ ಅವರು. ಇವಾಗ ಏನಾದರೂ ನಾವು ಈಗ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾಗ ನೀವು ಮಾತ್ರ ಚೆನ್ನಾಗಿರ್ತೀರಾ, ಅಕ್ಕ ತಮ್ಮ ಅಮ್ಮ ಯಾವಾಗಲೂ ಈ ಫ್ಯಾಮಿಲಿ ಹಿಂಗಿರುತ್ತೆ, ಯಾಕೆ ನಿಮ್ಗೆ ಅವ್ರು ಬೇಡವಾ, ನಿಮಗೆ ಅವ್ರು ಹಂಗೆ ಬೇಕಾ ಹಿಂಗೆ ಬೇಕಾ ಅನ್ನೋರು ಉಂಟು. ಬಟ್ ಏನು ಗೊತ್ತಾ, ನಾನು ನಿಮ್ಗೆ ಇದನ್ನು ರಿಯಲ್ ಆಗಿ ಓಪನ್ ಆಗಿ ತೋರ್ಸೋಕೆ ಹೋದಾಗ ನಮ್ಮ ಮರ್ಯಾದೆಗಳೇ ಹೋಗ್ಬಿಡತ್ತೆ. ಸೊ ಹಂಗಾಗಿ ಏನು ಮಾಡಬೇಕು, ಸಂಬಂಧಗಳು ಚೆನ್ನಾಗಿಲ್ಲ ಅಂದಾಗ ಅದನ್ನು ಇಗ್ನೋರ್ ಮಾಡಿ ಅವರನ್ನು ನೀವಾಗಿ ಚೆನ್ನಾಗಿರಿ, ಓಕೆ ಆಯಿತು ನಾವಾಗಿ ಚೆನ್ನಾಗಿರೋಣ ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಡಬೇಕು. ಬಲವಂತ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಆ್ಯಂಡ್ ನಿಮಗೂ ಕೂಡ ಎಕ್ಸಾಕ್ಟಾಗಿ ಇವಾಗ ಏನಿದೆ ಇಲ್ಲಿ ಅಂತ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಯಾರನ್ನು ತೋರಿಸೋದಿಲ್ಲ. ಅವರಿಗೆ ಈ ಥರ ಜೀವನ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ಅಂತ ಅಂದರೆ ಖುಷಿಯಾಗಿ ಸಂತೋಷವಾಗಿ ಓಪನ್ ಆಗಿ ಎಲ್ಲನೂ ಹೇಳ್ಕೊಂಡು ಮಾಡೋಕ್ಕೆ ಇಷ್ಟ ಇಲ್ದಲ್ಲೇ ಇರೋರು ಹಾಗಿರ್ತಾರೆ. ಸೊ ಅವ್ರನ್ನ ಹಾಗೆ ಬಿಟ್ಬಿಡಬೇಕು. ಅದು ನೀವು ಪಡ್ಕೊಂಡು ಬಂದಿರೋದು. ನಿಮಗೆ ಹಾಗೆ ಮುಖ ಓದಿಸ್ಕೊಂಡು ನಾವು ಹೀಗೆ ಜೀವನ ಕಳೆಯೋದು ಅನ್ನೋದಾದರೆ ಅವ್ರು ಹಾಗೇ. ಇಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಹಿಂಗಿದ್ದೀವಿ ಅಂತಂದರೆ ನಾವು ಹಿಂಗಿರ್ಬೋದು. ಸೊ ಈ ಥರ ಸುಮಾರು ಆಗಿದ್ದಾವೆ ನನಗೆ ಎಕ್ಸ್ಪೀರಿಯೆನ್ಸು. ಬಟ್ ಏನು ಮಾಡೋದು, ಜೀವನದಲ್ಲಿ ಏನಾದರೂ ಮಾಡಲೇಬೇಕಂತ ಆಸೆ ನಮಗೂ ಕೂಡ. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡ್ವಿ, ಜಾಬ್ ಮಾಡಲಿಲ್ಲ, ಕೆಲ್ಸಕ್ಕೆ ಹೋಗಲಿಲ್ಲ, ಏನೂ ದುಡಿಯೋಕ್ಕಾಗಲಿಲ್ಲ. ಸೊ ಈ ಥರದ್ದೆಲ್ಲ ನನ್ನ ತಲೆಯಲ್ಲಿ ತುಂಬ ಇತ್ತು. ನಾನು ಏನಾದರೂ ಮಾಡಬೇಕು, ನಾನು ಏನೋ ಒಂದು ಹೆಸರು ಸಂಪಾದಿಸಬೇಕು, ಅಥವಾ ನಾನು ದುಡಿಬೇಕು, ಈ ಥರದ್ದೆಲ್ಲ ಇದ್ದಾಗ ನನಗೊಂದು ದಾರಿ ಅಂತ ಸಿಕ್ಕಿದೆ, ನನಗೆ ಯೂಟ್ಯೂಬ್ ಆಗಿರುತ್ತೆ. ಸೊ ಅದಕ್ಕೂ ನಾನು ಇನ್ನೊಬ್ರಿಗೋಸ್ಕರ ಅದನ್ನು ಸ್ಯಾಕ್ರಿಫೈ ಮಾಡಿ ಬದುಕೋದು, ಅಷ್ಟು ಸ್ಯಾಕ್ರಿಫೈ ಮಾಡೋಷ್ಟು ನನಗಾಗೋದೇ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ನನಗಿದು ಬೇಕೇ ಬೇಕು, ನಾನು ಇದೇ ಥರನೇ ಜೀವನ ಮಾಡೋದು ಅಂತ ಹೇಳಿ ನಾನು ಬಂದೆ. ಈಗ ಅಮ್ಮ ಲಾಸ್ಟ್ ಟೈಮ್ ಹೊರಟ್ವಿ. ಸರಿ ನನಗೆ ತವರಲ್ಲಿ
ನನಗೆ ನನ್ನ ತಾಯಿನೇ ತುಂಬ ಇಂಪಾರ್ಟೆಂಟು. ನಮ್ಮ ಮನೆ ಎಲ್ಲನೂ ನನಗೆ ನಮ್ಮ ಪ್ರತಿಯೊಂದು ಮೂಮೆಂಟಲ್ಲೂ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ನಾನು ಸೋತಾಗ, ನಾನು ಏನಂತ ಹೇಳ್ತಾರೆ ಆರೋಗ್ಯ ಕೆಟ್ಟಾಗ ಪ್ರತಿ ಸಲನೂ ಅಷ್ಟೇ. ಏಕೆಂದರೆ ಹೆಣ್ಮಕ್ಳು ಕೊಟ್ಟೆ ಹೆಣ್ಮಕ್ಳು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಆ ಒಂದು ಮಾತನ್ನು ನಮ್ಮಮ್ಮ ಇದೇ ಮಾಡಿಲ್ಲ, ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವತ್ತು ಅಷ್ಟೇ ನಂಗೆ ಹುಷಾರಿಲ್ಲ ಅಂದ ತಕ್ಷಣ ಸೀದಾ ತೊಗೊಂಡೋಗಿ ನಮ್ಮ ಮನೆಗೆ ಬಿಡ್ತಾರೆ. ಅಲ್ಲಿ ನಾನು ಸುಧಾರಿಸ್ಬಿಟ್ಟು ಚೆನ್ನಾಗಿ ಮಾಡಿ ಊಟ ಎಲ್ಲ ಮಾಡಿಸಿ ಸುಸ್ತೆಲ್ಲ ಕಡಿಮೆ ಆಯಿತಾ ಅಂತ ಕೇಳಿ ಆಮೇಲೆ ನಮ್ಮಮ್ಮ ನನ್ನನ್ನು ಮನೆಗೆ ಕಳಿಸ್ತಾರೆ. ನನಗೆ ಸುಮಾರು ಸರಿ ನಾನು ಹೇಳಿದ್ದೀನಿ, ಇದಕ್ಕೋಸ್ಕರನೇ ನಾನು ಹೇಳೋದು. ಇನ್ನೊಂದು ಗೊತ್ತಾ, ಕೆಲವೊಂದು ಸಂಬಂಧಗಳು ನಾನು ಏನಾದರೂ ಪ್ರೀತಿಯಿಂದ ಕೊಡ್ಸೋಕ್ಕೆ ಹೋದರೆ ಇವಳ ಹತ್ರ ದುಡ್ಡಿದೆ ಅಥವಾ ಇವಳು ಚೆನ್ನಾಗಿದ್ದಾಳೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಬಂದು ನಮಗೆ ಬಟ್ಟೆ ಕೊಡೋದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಈ ಥರ ಸ್ವಾರ್ಥ ಜನ ಜಾಸ್ತಿ ಇದ್ದಾರೆ ನಮ್ಮ ಸರೌಂಡಿಂಗಲ್ಲಿ. ನಂಗೆ ಅದು ಇಷ್ಟ ಇಲ್ಲ. ನಾನು ಪ್ರೀತಿಯಿಂದ ಕೊಟ್ಟರೆ ಅವ್ರು ಪ್ರೀತಿಯಿಂದ ತೊಗೋಬೇಕು. ಅದನ್ನು ಬಿಟ್ಬಿಟ್ಟು ಅದನ್ನು ಏನೋ ಒಂದು ಅಳತೆ ಮಾಡೋಕ್ಕೊಂದು ನನಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ನಾನು ಯಾರ ಮುಂದೆನೂ ಕೊಟ್ಟರು ಹೇಳೋಕ್ಕೆ ಹೋಗಲ್ಲ, ಕೊಡ್ತಾಯಿದ್ದೀನಿ ನೋಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮಮ್ಮ ನಾನು ಏನೇ ಸಾಸಿವೆ ಕಾಳುಗಷ್ಟು ಕೊಟ್ಟರು ಅವರು ಖುಷಿ ಪಡ್ತಾರೆ. ಅದು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಹೇಳ್ಕೊಳ್ತೀನಿ, ತೋರಿಸ್ಕೊಳ್ತೀನಿ. ಅದು ಜನಗಳ ಕಣ್ಣಿಗೆ ಕಾಣಿಸುತ್ತೆ. ಬೇರೆ 4ನೇವ್ರಿಗೋಸ್ಕರ ನಾವು ಇದನ್ನೆಲ್ಲ ಮಾಡೋಕ್ಕಾಗೋದೇ ಇಲ್ಲ ನಿಜವಾಗ್ಲೂ ಕೂಡ. ಯಾಕೆ ಅಂತಂದು ತುಂಬ ಕಷ್ಟ ಆಗಿಬಿಡುತ್ತೆ. 4ನೇ ಜನ ನೋಡಲಿ ಅಂತ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಿದ್ರೂ ತಪ್ಪು ಅಂತಾರೆ, ಹೆಂಗೆ ಜೀವನ ಮಾಡಿದ್ರೂ ತಪ್ಪು ಅಂತಾರೆ. ಈ ಆಯ್ತಪ್ಪ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಹೀಗೆ ಮಾಡ್ತೀವಿ ಅಂದರೆ ಹಂಗೆ ಯಾಕೆ ಮಾಡಿದೆ ಅಂತ ಅದೂ ತಪ್ಪು ಅಂತಾರೆ. ಸೊ ಇದ್ರ ಮಧ್ಯೆ ನಂಗೆ ಜೀವನ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಯಾಕೆಂದರೆ ನಾವು ಈ ಜೀವನ ನನಗೋಸ್ಕರ ಅಂತ ಇರೋದು, ಅದಕ್ಕೋಸ್ಕರ ಒಂದಿಷ್ಟು ಏನಾದರೂ ಮಾಡಬೇಕು. ಸೊ ಇದೇ ಕೊನೆ ಆಯಿತು, ಇದೇ ಲಾಸ್ಟ್ ಆಯಿತು. ನನ್ನ ಏನು ಆಗ್ದಲ್ಲೇ ಇರೋರು, ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯಿನ್ ಆಗ್ದಲ್ಲೇ ಇರೋ ಅಂತಲೇ ಹೇಳ್ತೀನಿ. ಅಂಥವ್ರನ್ನ ನಾನು ನಿಮಗೆ ಪದೇ ಬಲವಂತ ಮಾಡಿ ತೋರಿಸೋದು, ಹಿಂಗಂದ್ರು ಹಂಗಂದ್ರು ಅಂತ ಹೇಳೋದು ನನಗೂ ಇಷ್ಟ ಇಲ್ಲ. ಸೊ ಸುಮಾರು ಜನ ನೋಡಿದಿರ ಲಾಸ್ಟ್ ವ್ಲಾಗ್ನ, ಏನು ರೀಸನ್ಗೆ ನಾವು ಯಾರನ್ನು ಯಾಕೆ ತೋರಿಸಲ್ಲ ಅಂತ ಹೇಳ್ಬಿಟ್ಟು. ನಮ್ಮಿಂದ ಏನಾಗಬೇಕೋ ಅದಾಗುತ್ತೆ. ಬಟ್ ನಾನು ಯಾರನ್ನು ನಾನು ಯೂಟ್ಯೂಬಲ್ಲಿ ತೋರಿಸೋದಕ್ಕೆ ಹೋಗೋದಿಲ್ಲ. ಖುಷಿ ಪಡೋರೆ ಪಡಲಿ ಅಷ್ಟೇ, ದುಃಖ ಪಡೋರು ಬೇಡ. ನನ್ನ ಫ್ಯಾಮಿಲಿಗೆ, ಯೂಟ್ಯೂಬ್ ಫ್ಯಾಮಿಲಿಗೆ ಬೇಡ ಅಷ್ಟೇ ಅಂತ ಹೇಳ್ತಾ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸುಮಾರು ಜನ ಏನೇನು ಕೂಡ ಕಮೆಂಟ್ ಮಾಡಿದ್ರಿ, ಈ ಥರ ಅಂತ ಅಂದಮೇಲೆ ನೀವು ದೂರನೇ ಇದು ಬಿಡಿ ಅಕ್ಕ ಬೇಡ ಅಂತ. ಅವ್ರಿಗೆ ಇವಾಗಾದರೂ ರಿಯಲ್ ಅರ್ಥ ಆಗಿದೆ, ಏನು ತೊಂದರೆ ಆಗ್ತಾಯಿದೆ ನನಗೆ ಅಂತ ಹೇಳಿಬಿಟ್ಟು. ಹಂಗಂತ ನಾನು ಯೂಟ್ಯೂಬನ್ನು ನಿಜವಾಗ್ಲೂ ದಯವಿಟ್ಟು ಬಿಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ಕಷ್ಟ ಅಂದಾಗ ನಿಜವಾಗ್ಲೂ ಯಾರೂ ಬರೋಲ್ಲ, ಯಾರೂ ಬಂದು ನಮ್ಗೆ 10 ರೂಪಾಯಿ ದುಡ್ಡು ಕೊಡಲ್ಲ. ನಮ್ಗೆ ಇವತ್ತು ಕಷ್ಟ ಇದೆ, ನನಗೇನೋ ಪ್ರಾಬ್ಲಮ್ ಆಗಿದೆ ಅಂತಂದರೆ ಯಾರೂ ಬಂದು 10 ರೂಪಾಯಿ ಹೆಲ್ಪ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಕೊಡೋಕ್ಕೆ ರೆಡಿನೇ ಇಲ್ಲ. ನನ್ನ ಜೀವನಕ್ಕೆ ಒಂದು ಆಧಾರ ಅಂತ ಆಗಿರೋದು ಯೂಟ್ಯೂಬ್ ಚಾನಲ್. ನಾನು ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ. ಅದನ್ನು ಯಾರೋ ಸಿಲ್ಲಿ ವ್ಯಕ್ತಿಗಳಿಗೋಸ್ಕರ ಅದನ್ನು ಬಿಟ್ಕೊಡೋ ಮಾತೇ ಇಲ್ಲ. ಸೊ ಇಷ್ಟೇ. ಇದಾದಮೇಲೆ ನಾನು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಪ್ರಗತಿ ರೀಲ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಎಲ್ಲ ತೆಗೆದ್ರು. ಸೊ ಇದೇ ಲಾಸ್ಟು, ಮುಗೀತು. ಏನು ಹೇಳು, ಏನು ಹೇಳಿ, ಖುಷಿ ಆಗ್ತಾ ಇದೆಯಾ? ಫುಲ್ ಖುಷಿ. ಯಾವ ಹೆಣ್ಮಕ್ಳು ಖುಷಿ ಆಗಲ್ಲ ಅಲ್ವಾ ಅಕ್ಕ? ಗೌರಿ ಹಬ್ಬಕ್ಕೆ ಒಂದು ಸುಮ್ಮನೆ ಒಂದು ಸಣ್ಣ ಕುಂಕುಮ ಸಿಕ್ಕಿದ್ರು ತುಂಬ ಖುಷಿ ಪಡ್ತಾರೆ. ದೊಡ್ಡ ಸೌಭಾಗ್ಯ. ಸೊ ನಮ್ಮಮ್ಮ ಪ್ರತಿ ವರ್ಷ ಹೆಣ್ಮಕ್ಳನ್ನಂತ ಅವ್ರಿಗೆ ಕರೆಯೋದು ಇದೊಂದೇ ರೀಸನ್ಗಲ್ವಾ ಅಂತ ಹೇಳಿ ಪ್ರತಿ ವರ್ಷ ಕರೆದು ಖುಷಿ. ಯಾವ ವರ್ಷ ಮಿಸ್ ಆಗ್ದಂಗೆ ದೇವರು ಹಿಂಗೆ ಕೊಡಂಗೆ ಮಾಡಿ ಅಂತಂದ್ರೆ ಅವ್ರನ್ನ ಹಂಗೆ ಚೆನ್ನಾಗಿಟ್ಟಿರ್ಲಿ ಅಂತ ಅಷ್ಟೇ. ಅಷ್ಟೇ ಚೆನ್ನಾಗಿಟ್ಟಿರ್ಲಿ ಅಷ್ಟೇ ನನ್ನ ಆಶೀರ್ವಾದ, ನನ್ನ ಆರೈಕೆ ವಿಶಸ್. ಸೊ ಮುಗೀತು, ಟೈಮ್ ಕೂಡ ಆಯಿತು, ಸಂಜೆ ಆಯ್ತು. ನಾವು ಹೊರಡೋದೆ. ನಾವು ನಮ್ಮಕ್ಕ ಅವ್ರ ಮನೆಗೆ ಹೋಗ್ತಾರೆ, ನಾನು ಹೋಗ್ತೀನಿ ಈಗ. ಎಲ್ಲರಿಗೂ ಸ್ಕೂಲ್ ಇದೆ, ಎಕ್ಸಾಮ್ಸ್ ಇದೆಯಲ್ಲ, ಸೊ ಹಂಗಾಗಿ ಮಂಡೆ ಊಟ ತಿನ್ಬೇಕಾ? ಸರಿ, ನೀನು ಊಟ ಮಾಡ್ಕೊಂಡಿದ್ದ ಬಾ. ಬ್ಲೌಸ್ ಪೀಸು ಚೆನ್ನಾಗವೆ, ಹೊಲ್ಸ್ಕೊಳ್ಳಂಗಿದ್ರೆ ನೋಡಿ, ಚೆನ್ನಾಗಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೋಡಮ್ಮ, ನಿನ್ನ ಮೊಮ್ಮಗಳು ಏನೋ ಕೊಡ್ತಾರಂತೆ. ಕೆಲ್ಸಕ್ಕೆ ಹೋಗು ಬೇಗ, ಹೆಚ್ಚ ಕೊಡ್ಬೋದು. ಡಾಕ್ಟ್ರೇ ಆಗ್ತೀನಿ ಅಂತ. 1 ಲಕ್ಷನೇ ತರೋದಂತೆ. ನಿಮ್ಮ ದೊಡ್ಡಮ್ಮನ ಆಶೀರ್ವಾದ ತಗೋ. ಲಕ್ಷ ಇಲ್ಲೇ ಮಾಡ್ಬೇಕು ಅವೆಲ್ಲ. ಗೊತ್ತಿಲ್ಲ ನಿಂಗೆ, ದೊಡ್ಡರ ಆಶೀರ್ವಾದ ಇರ್ಬೇಕು ಮಕ್ಳಿಗೆ. ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ ಅಂದ್ರೆ ನಂದು ಯಾವಾಗ್ಲೂ ನಂಗೇನು ನಿನ್ ತೊಡೆ ಮೇಲೆ ಮಲಗಿದ್ ಮಗ ಇವತ್ತು ನಿನ್ ಭುಜದ ಎತ್ತರ ಕೋಳೆ. ಎತ್ತಿಕಮ್ಮ ದೇವ್ರ ಮನೇಲೆ ಪುಟ್ಟಗೌರಿ. ದೊಡ್ಡ ಗೌರಿ ಆಗ್ಬಿಟ್ಟಿದೆ. ನಮ್ಮ ಅಕ್ಕ ಲೆಕ್ಕ ಮಾಡ್ತಾ ಇತ್ತು ತೊಡೆ ಮೇಲೆ ಮಲಗಿಸ್ಕೊಂಡು. ನಮ್ಮ ತೊಡೆ ಇಷ್ಟೇ ಇದ್ಲು, ಈಗ ತೊಡೆಯಿಂದ ಆಚೆಗೆ ಬಂದ್ಬಿಟ್ಲು.
ಇವಾಗ ಇಷ್ಟದ ನಮ್ಮಮ್ಮ ಎಲ್ಲರಿಗೂ ಟೀ ಮಾಡ್ತಾಯಿದ್ದೆ. ಮಮ್ಮಿಗೆ ಹುಷಾರಿಲ್ಲ, ಆದರೆ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರೀಲೇಬೇಕು ಅಂತ ಹುಷಾರಿಲ್ಲ ಅಂದರೂ ಕರೆದು ಕೊಟ್ಟಿದ್ದಾರೆ. ಮೊಮ್ಮಗಳು ದುಡ್ಡು ಕೊಡೋ ಮಟ್ಟಿಗೆ ಬೆಳೆದ್ಬಿಟ್ಟವ್ರೆ ಅಂತ ಖುಷಿ. ಇಲ್ಲ ನಮಗೂ ಗೊತ್ತಿಲ್ಲ ಕಣಮ್ಮ, ನಂಗೆ 500 ಬೇಕು 500 ಬೇಕು ಅಂತ. ನಾ ಅಷ್ಟೊಂದು ದುಡ್ಡು ಯಾಕೆ ನಿನಗೆ ಅಂತ ಅಂದರೆ, ನಾನು ನಮ್ಮ ಅಮ್ಮಂಗೆ ಕೊಡಬೇಕು 500 ರೂಪಾಯಿ ಕೊಡು, ನಾ ಅಷ್ಟೊತ್ತಿಗಾಗಲೇ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅಷ್ಟೊತ್ತಿಗಾಗಲೇ ಹತ್ಕೊಂಡು ನಾನು ನಮ್ಮ ಅಮ್ಮಂಗೆ ಏನೋ ಕೊಡಬೇಕು ಅಂತ ಸರ್ಪ್ರೈಸಾಗಿ ಅಂದ್ಕೊಂಡೆ, ನೀನು ಕೊಡಲ್ಲ ಅಂತೀಯ ಅಂತ. ಊಟ ಎಲ್ಲ ಮಾಡೋಕ್ಕಾಗಲ್ಲಮ್ಮ, ಟೈಮ್ ಆಯಿತು, ಹೊಂಟೆ. ಅವರೆಲ್ಲ ಇಸ್ಕೊಂಡವ್ರೆ ಅಂತ. ಸೊಪ್ಪು ಇದು ನಿಂಗೆ ಅಜ್ಜಿ ಕೊಟ್ಟೈತಿ, ಇದೆಲ್ಲ ಅಣಬೆ ಆಗ್ಬಿಟ್ಟೈತಿ. ಓ ಹೇಳ್ತು ನನಗೆ ಏನೋ ಬಂದಿದೆ, ಎಲ್ಲದಕ್ಕೂ ಒಂದು ಹೇಳ್ತೀಯ. ಮತ್ತೆ ಪವಿತ್ರಂಗೆ ಒಂದೆರಡು ಕೊಡು. ಇವರು ಮಾಡೋ ಹೊತ್ತಿಗೆ ಹಿಂಗಮ್ಮ ಮಟನ್ ಸಾರು ಥರನಾ? ಹುರಿದ್ಬಿಟ್ಟೆಲ್ಲ ಮಟನ್ ಮಸಾಲೆ ಮಾಡ್ಬೇಕಾ, ಹುರಿದಂಗೆ ರುಬ್ಕೋಬೇಕಾ? ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಮಾಡ್ತಾರೆ ನೋಡಿ. ನಮ್ಮ ಅಜ್ಜಿ ಮನೆ ಹತ್ರ ಬಂದಿರೋ ಅಣಬೆ, ಅದೇ ಇಷ್ಟೊಂದು ಸಿಕ್ಕೈತಲ್ಲ. ಇದು ನಾಟಿ ಅಣಬೆನಮ್ಮ? ನಾಟಿ ಅಣಬೆ ಅಂತಾರೆ, ಕೊಡೆ ಅಣಬೆ. ಇಷ್ಟೊಂದು ಬಂದೈತಲ್ಲ, ಗೊಬ್ಬರ ಹಾಕಿರ್ತಾರೇನೋ ಅಲ್ಲಿ. ಗೊಬ್ಬರ ಅಲ್ಲ, ಅದೇ ಕೆರೆ ಮಣ್ಣು ಹೊಡ್ಸಿರ್ತಾರಲ್ಲ, ಒಂದೊಂದು ಮಣ್ಣಿಗೆ ಬರ್ತಾವ. ನೀವು ನಮ್ಮಿಬ್ರು ಅದೇ ಅವ್ರ ಗಾಡಿ ತಗೊಂಡು ಹೋದ್ರು, ಕರ್ಕೊಂಡು ಫ್ರೀ ತಗೊಂಡು. ಯಾವ ಗಾಡಿ? ಪಲ್ಸರ್. ನಾನು ಬೇಗ ಕಾರ್ ಕಲ್ತ್ಕೊಂಡು ಕಾರಲ್ಲಿ ಬಂದರೆ ಸರಿ ಹೋಗುತ್ತೆ, ಆಟೋದಲ್ಲೆಲ್ಲ ಹೋದರೆ ಸರಿ ಹೋಗಲ್ಲ. ಬೇಜಾರಾಯ್ತಾ? ಬೇಜಾರಾಯ್ತಾ ಹೋಗ್ತಾ ಇದ್ದೀವಿ ಅಂತ? ಬೇಜಾರಾಯ್ತಾ? ಹಾಂ, ಮನೆ ಕೀ ತಂದಿಲ್ಲ, ಏನಪ್ಪ ಹೇಳಿಲ್ಲ ಅಂತ. ಬ್ಯಾಗ್ ಎಲ್ಲ ಬಿಟ್ಬಿಟ್ಟು ಪಾತ್ರೆ ಮಾತ್ರ ಎತ್ಕೊಂಡ. ಸಾಂಗ್ ಕೇಳಿಸ್ತಾ ಇರೋದೇ ಕಾಲ್ ಹೆಂಗೆ ಡ್ಯಾನ್ಸ್ ಮಾಡು ಮಗನೆ. ಚಡ್ಡಿ ಹಾಕಿಲ್ಲ ಅದಕ್ಕೆ, ಚಡ್ಡಿ ಹಾಕಿಲ್ಲ ಅದಕ್ಕೆ. ಅಯ್ಯೋ ಮಗಂದೆ, ಅಲ್ಲಿ ಸಾಂಗ್ ಕೇಳಿಸ್ತಾ ಇದೆ ಹೊರಗಡೆಯಿಂದ, ಅದಕ್ಕೆ ರಿದಮ್ಮಿಗೆ. ಹಾಂ, ಜ್ವರ ಬಂದ್ರು ರಿದಮ್ ಬಿಡಲ್ಲ ಅಲ್ಲ. ಅಲ್ಲೇ ಚೆನ್ನಾಗಿದೆಯಾ ಸಾಂಗ್? ಒಂದು ಸುಮ್ಮನೆ ತಣ್ಣೀರು ಬಟ್ಟೆ ಹಾಕ್ಸ್ಕೊಂಡಿದ್ದಾನೆ ತಲೆ ಮೇಲೆ, ಅಷ್ಟು ತಲೆ ನೋವ್ತಾ ಇದೆ ಅವನಿಗೆ. ಆಯ್ತಾಯ್ತು, ಕರೆಕ್ಟಾಗಿ ಹಾಕಿದ್ದೀನಿ ನಾನು, ಕರೆಕ್ಟಾಗಿ ಹಾಕಿದ್ದೀನಿ, ಡೋಂಟ್ ವರಿ. ಹಾಂ, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಹಾಂ, ಬರೀ ಕಾಲಲ್ಲೇ ಡ್ಯಾನ್ಸ್ ಮಾಡೋದು. ಟಾನಿಕ್ ವರ್ಕ್ ಮಾಡ್ತಾ ಇಲ್ಲ ಅವನಿಗೆ, ಅದೇ ನಂಗೆ ಆಶ್ಚರ್ಯ. ಯಾವಾಗ್ಲೂ ಟಾನಿಕ್ ಹಾಕಿದ್ರೆ ಕಡಿಮೆ ಆಗ್ತಾ ಇತ್ತು, ಏನೋ ಗೊತ್ತಾಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಕೂರಿಸ್ಬಿಟ್ಟು ಬರೀ ಟ್ರೆಂಡಿಂಗ್ ಸಾಂಗ್ ಇದೆಯಲ್ಲ ಅದನ್ನ ಹಾಕೊಂಡು ಕೇಳಿಸ್ಕೊಂತ ಇದ್ದಾರೆ. ಅಮ್ಮ ಮನೆಯಿಂದ ಏನೇನು ತಗೊಂಬಂದೆಲ್ಲ ಎತ್ತಿರ್ತಾ ಇದ್ದೀನಿ. ಪ್ರೀತಮ್ಗೆ ಇವತ್ತಿಗೆ 2-3 ದಿನ ಆಯಿತು, ನಾಳೆ 3 ದಿನ ಆಗುತ್ತೆ. ಫೀವರ್ ಕಮ್ಮಿನೇ ಆಗಿಲ್ಲ. ನಾನು ತಾಯ್ತಾನೆ ಹಾಕ್ಸ್ದೆ ಎಲ್ಲ ಮಾಡಿದೆ, ಆದ್ರೆ ಏನು ಅವನಿಗೆ ಎಷ್ಟು ಡಲ್ ಆಗಿದ್ದಾನೆ ಗೊತ್ತಾ ಅವನು. ಒಬ್ಬ ನಾನು ನೋಡ್ರಿಲ್ಲ ನನ್ನ ಮಗನ. ಏನೋ ಇದು ಹುಷಾರಾಗ್ಲಿಲ್ಲ ನೀನು? ಟಾನಿಕ್ ಹಾಕಿದ್ರೆ ಹೋಗ್ತಾ ಇಲ್ಲ, ಕಣ್ಣೆಲ್ಲ ಊದ್ಕೊಂಡಿದೆ, ಡಲ್ ಆಗಿರ್ತಾನೆ.
ಏನಾಯಿತು ಅಂತ ಗೊತ್ತಾಗಿಲ್ಲ. ದೃಷ್ಟಿ ತೆಗೆಸ್ದೆ, ತಾಯ್ತಾ ಕಟ್ಸಿದ್ದೀನಿ. ಇವಾಗ ನಾಳೆಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಆಪ್ಷನ್ ಇರೋದಿಲ್ಲ, ಏನಿಲ್ಲ. ಕರ್ಕೊಂಡು ಹೋಗ್ತೀನಿ. ಅಮ್ಮ ಮಟನ್ ಸಾಂಬಾರ್ ಮಾಡಿದ್ವಿ, ಮಟನ್ ಬಿರಿಯಾನಿ ನಾನು ಮಾಡಿದ್ದೆ, ಅಮ್ಮ ಮಟನ್ ಸಾಂಬಾರ್ ಮಾಡಿದ್ರು, ಎಲ್ಲ ಕೊಟ್ಟು ಕಳ್ಸಿದ್ರು. ಇನ್ನೊಂದು ಟೈಮ್ಗೆ ಜಾಸ್ತಿ ಏನು ಊಟ ಮಾಡಲ್ಲ ನಮ್ಮ ಮನೆಯವ್ರಿಗೆ. ಅವ್ರು ಯಾವುದೇ ಕಾರಣಕ್ಕೂ ಏನೇ ಅಡುಗೆ ಮಾಡಿದ್ರು ಅಳಿಗೆ ಮಿಸ್ ಮಾಡ್ದಂಗೆ ಕೊಟ್ಟು ಕಳಿಸ್ತಾರೆ. ಮಕ್ಕಳಿಗೆ ಅಂತ ತುಪ್ಪ ಮಾಡಿಕೊಟ್ರು, ತುಪ್ಪ ಕಂಪ್ಲೀಟಾಗಿ ಖಾಲಿ ಆಗೋಗಿತ್ತು, ತುಪ್ಪ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದೇನು ಗೊತ್ತಾ, ಅರಿಶಿನ ತುಂಬ ಜನ ಕೇಳ್ತಾ ಇದ್ರಲ್ಲ, ಪ್ರಗತಿಗೆ ಯೂಸ್ ಮಾಡ್ತೀನಿ, ಮತ್ತೆ ಮನೆಗೆ ಯೂಸ್ ಮಾಡ್ಕೊ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ. ಇದು ಅರಿಶಿನದ ಕೊಂಬರುತ್ತಲ್ಲ, ಅರಿಶಿನ ಕೊಂಬನ ತಂದು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಕೊಟ್ಟಿರೋದು ಅರಿಶಿನ. ಘಮ ಘಮ ಅಂತ ಇದೆ. ನಾನು 1 kg ತಗೊಂಡೋಗಿ ಕೊಟ್ಬಿಟ್ಟು ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ, ಪ್ರಗತಿಗೆ ಡೈಲಿ ಯೂಸ್ ಮಾಡೋಕ್ಕೆ ಅಂತ. ನಾಟಿ ಮೊಟ್ಟೆ ಕೊಟ್ಟಿದ್ದಾರೆ, ರೈಸು, ಬಿರಿಯಾನಿ, ಸಾಂಬಾರು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ಒಂದು ಹಾಲು ಕೊಟ್ಟಿದ್ದಾರೆ. ನಾನು ಹಾಲು ಕ್ಯಾನ್ ತಂದೆ, ನಾನು ಹಾಲು ಕ್ಯಾನ್ ತಂದ್ರೂ ನಂಗೆ ಗೊತ್ತಿದೆ 100% ಮರ್ತೋಗ್ಬಿಡ್ತೀನಿ ನಾನು ಅಂತ, ಹಂಗೆ ಮಾಡಿದ್ದೀನಿ. ಹಾಲು ಕ್ಯಾನ್ ತಗೊಂಡೇ ಹೋಗಿಲ್ಲ. ಪಾಪ ಅಮ್ಮ ಮತ್ತೆ ಈ ಥರ ಡಬ್ಬದಲ್ಲೇ ಕೊಟ್ರಲ್ಲ, ಹಾಲು ಇವತ್ತು ಚೆಲ್ಲೋಗಿದೆ. ಇಲ್ಲೆಲ್ಲ ನೋಡಿ ಹಾಲು ಚೆಲ್ಲೋಗಿರೋದು. ಸ್ವಲ್ಪ ದೂರ ನಿಂತ್ಕೊಂಡು ನೀನು ಹಂಗೆ ಮಾಡ್ತೀಯ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು. ಹಾಲು ಎಲ್ಲ ಚೆಲ್ಲೋಯ್ತು. ಇವಾಗೆಲ್ಲ ಅದನ್ನು ಕ್ಲೀನ್ ಮಾಡಬೇಕು ಬ್ಯಾಗ್ನ. ತುಂಬ ದೊಡ್ಡ ಸೌಂಡ್ ಹಾಕೊಂಡು ಕೇಳಿಸ್ಕೊಂತ ಇದ್ದಾರೆ, ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ವಿಡಿಯೋಗೂ ಹಂಗೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಈ ಸರಿನೂ ಅಷ್ಟೇನೆ, ಪ್ರತಿ ಸಲ ಕೊಟ್ಟಾಗ ಅಮ್ಮ ಈ ಸರಿನೂ ಕ್ಯಾಶ್ ಕೊಟ್ಟರು. ಸೀರೆ ತೊಗೊಂಡು ಬರೋಣ, ಮಲ್ಲೇಶ್ವರಂಗೆ ಹೋಗೋಣ ಅಕ್ಕ ನಾನು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಫ್ಲಾಪ್ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸೌಂಡ್ ಬೇರೆ ಕೇಳಿಸ್ತಾ ಇದೆ, ನಾನು ವ್ಲಾಗ್ ಮಾಡಿದ್ರು ಕೇಳಿಸಲ್ಲ ಅಂತ ಅನ್ಸುತ್ತೆ. ಸೊ ಇವತ್ತು ಹೀಗಿತ್ತು ನಮ್ಮನೆಯ ಗೌರಿ ಹಬ್ಬ, ಹಾಗೆ ರಾಖಿ ಕಟ್ಟಿದ್ದು. ನನ್ನ ತಮ್ಮನ ಬೆಳಗ್ಗೆ ಬೇಗನೆ ರಾಖಿ ಕಟ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದ. ಸೊ ಹಾಗಾಗಿ ಅವನ್ನ ತೋರಿಸೋದಕ್ಕಾಗಲಿಲ್ಲ. ಪ್ರೀತಮ್ಗೆ ಹುಷಾರು ಬೇರೆ ಇಲ್ಲ. ಸೊ ಹಾಗಾಗಿ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಗೌರಿ ಬಾಗಿನ ತೊಗೊಂಡಿದ್ದೀರಾ ಎಲ್ಲರೂ ಕೂಡ ಹೇಳಿ. ತೊಗೊಂಡಲ್ಲೇ ಇರೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೆಲವು ಸಮಯ ಹಂಗಿರುತ್ತೆ, ಏನು ಮಾಡೋದಕ್ಕಾಗಲ್ಲ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.